ಚಿತ್ರದುರ್ಗದ ಹಿರಿಯೂರು ಬಳಿ ಬಸ್ ದುರಂತ ಆಗಿತ್ತು. ದುರಂತದಲ್ಲಿ ಗಾಯಾಳಾಗಿರುವಂತಹ ಮಂಜುನಾಥ್ ಅವರ ಸಹೋದರನ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಮಂಜುನಾಥ್ ಅವರಿಗೆ. ಅವರ ಕಂಡೀಷನ್ ಯಾವ ಥರ ಇದೆ? ಅವ್ರ ಕಂಡೀಷನ್ ಇವಾಗ 2 ಕಾಲು ಬರ್ನ್ ಆಗಿದೆ, 3rd ಡಿಗ್ರಿವರೆಗೂ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ದಾರೆ. 2ಕ್ಕೂ ಬ್ಯಾಂಡೇಜ್ ಹಾಕಿದ್ದಾರೆ. ಸೊ ಪ್ರಾಣಕ್ಕೇನು ಅಪಾಯ ಇಲ್ಲ. ಹೌದು. ಎಷ್ಟು ಜನ ಇಲ್ಲಿಂದ ಅಂದರೆ ಮಾವಳಿಯಿಂದ ಎಷ್ಟು ಜನ ಹೋಗಿದ್ರು? 7 ಜನ ಹೋಗಿದ್ದು ಎಲ್ಲ ಕಸಿನ್ಸು. ಆ ಕಸಿನ್ಸ್ಗೆ ನಮ್ಮ ತಮ್ಮ ಬಂದು ಫ್ಯಾಮಿಲಿ ಫ್ರೆಂಡು. ಗೋಕರ್ಣಗೆ ಅಂತ ಬ್ಯಾಚುಲರ್ ಪಾರ್ಟಿಗೆ ಓದ್ತಿದ್ರು ಅಷ್ಟೇ. ಈಗ ಎಷ್ಟು ಜನ ಇಲ್ಲಿ ಇಲ್ಲೊಬ್ಬರೇ ನನ್ನ ತಮ್ಮ ಮಾತ್ರ ಇದ್ದಾನೆ. ಮಿಗ್ದವರೆಲ್ಲ ಇನ್ನೂ ಅಪ್ಡೇಟ್ ಗೊತ್ತಿಲ್ಲ ಏನಾಗಿದೆ ಅಂತ. 7 ಜನರಲ್ಲಿ ತಮ್ಮ ಮಾತ್ರ ಇಲ್ಲಿದ್ದಾನೆ. ಹೌದು. ಮತ್ತೆ ಬೇರೆ ಯಾರು? ಬೇರೆ ಯಾರೂ ಇಲ್ಲ, ಯಾರೂ ಬಂದಿಲ್ಲ. ಇನ್ಯಾರೂ ಇಲ್ಲ. ಎಲ್ಲರೂ ಎಲ್ಲಿ ಶಿಫ್ಟ್ ಆಗಿದ್ದಾರೆ, ಎಲ್ಲ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ, ಏನೂ ಗೊತ್ತಿಲ್ಲ. ಮಂಜುನಾಥ್ ಮತ್ತೆ ಬೇರೆ ಯಾರು ಹೋಗಿದ್ರು? 7 ಜನದಲ್ಲಿ ಮಂಜು ಜೊತೆಗೆ ಕಸಿನ್ಸ್ ಹೋಗಿದ್ದು. ಅವ್ರದ್ದೇನು ನನಗೆ ಇನ್ಫಾರ್ಮೇಷನ್ ಇಲ್ಲ. ಫ್ಯಾಮಿಲಿ ಫ್ರೆಂಡ್ ಅಲ್ವಾ, ನನಗೆ ಅಷ್ಟು ಗೊತ್ತಿಲ್ಲ. ಅವನಿಗೆ ಫ್ಯಾಮಿಲಿ ಫ್ರೆಂಡು, ನನ್ನ ತಮ್ಮ ಮಾತ್ರ ಗೊತ್ತಾಗಿರೋದು ಅಷ್ಟೇ. ಮಂಜುನಾಥ್ ಅವರು ಏನು ಕೆಲಸ ಮಾಡೋದು? ಅವರು ಪ್ರೈವೇಟ್ ಬಿಸ್ನೆಸ್ ಟೆಕ್ಸ್ಟೈಲಲ್ಲಿ ಇರೋದು. ಹೌದು. ಈಗ ಅವ್ರ ಹೆಲ್ತ್ ಕಂಡೀಷನ್ ಏನು ಪರವಾಗಿಲ್ಲ, ಪ್ರಾಣಕ್ಕೇನು ಅಪಾಯ ಇಲ್ಲ ಅಂತ ಹೇಳಿದ್ದಾರೆ ಡಾಕ್ಟರ್. ಎಷ್ಟು ಪರ್ಸೆಂಟ್ ಇದಾಗಿತ್ತು, ಗಾಯ ಆಗಿತ್ತು? ಲೆಗ್ಸ್ 2 ಕಾಲ್ಗೂ ಡ್ಯಾಮೇಜ್ ಆಗಿದೆ. 3rd ಡಿಗ್ರಿ ಅಂತ ಹೇಳಿದ್ರು ಡಾಕ್ಟ್ರು. ಬರ್ನಿಂಗ್ ಆಗಿದೆ 2 ಕಾಲು ಅಷ್ಟೇ. ಹೌದು. ICU ಏನಿದೆ, 24 hours ಅಬ್ಸರ್ವೇಷನಲ್ಲಿ ಇದಿಷ್ಟು ಮಂಜುನಾಥ್ ಅವರ ಸಹೋದರ ದಿಲೀಪ್ ಅವರ ಮಾತುಗಳು. ಅಂದರೆ ಮಾವಳಿಯಿಂದ 7 ಜನ ಸ್ನೇಹಿತರೆಲ್ಲರೂ ಕೂಡ, ಸಂಬಂಧಿಗಳೆಲ್ಲರೂ ಕೂಡ ಟ್ರಿಪ್ಗೆ ಅಂತ ಹೇಳಿ ಗೋಕರ್ಣಕ್ಕೆ ಹೋಗ್ತಾ ಇರ್ತಾರೆ. ಸದ್ಯ ಈಗ ಚಿಕಿತ್ಸೆ ಕೂಡ ಮುಂದುವರಿತಾ ಇದೆ. 24 ಗಂಟೆ ಅಬ್ಸರ್ವೇಷನಲ್ಲಿ ಅವ್ರನ್ನ ಇಡಬೇಕಾಗುತ್ತೆ ಅನ್ನುವಂಥ ಮಾಹಿತಿ ವೈದ್ಯರು ನೀಡಿದ್ದಾರೆ ಅನ್ನುವಂಥ ಮಾತುಗಳನ್ನ ದಿಲೀಪ್ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಿತ್ರದುರ್ಗದ ಹಿರಿಯೂರು ಬಳಿ ಬಸ್ ದುರಂತ ಆಗಿತ್ತು. ದುರಂತದಲ್ಲಿ ಗಾಯಾಳಾಗಿರುವಂತಹ ಮಂಜುನಾಥ್ ಅವರ ಸಹೋದರನ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಮಂಜುನಾಥ್ ಅವರಿಗೆ. ಅವರ ಕಂಡೀಷನ್ ಯಾವ ಥರ ಇದೆ? ಅವ್ರ ಕಂಡೀಷನ್ ಇವಾಗ 2 ಕಾಲು ಬರ್ನ್ ಆಗಿದೆ, 3rd ಡಿಗ್ರಿವರೆಗೂ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ದಾರೆ. 2ಕ್ಕೂ ಬ್ಯಾಂಡೇಜ್ ಹಾಕಿದ್ದಾರೆ. ಸೊ ಪ್ರಾಣಕ್ಕೇನು ಅಪಾಯ ಇಲ್ಲ. ಹೌದು. ಎಷ್ಟು ಜನ ಇಲ್ಲಿಂದ ಅಂದರೆ ಮಾವಳಿಯಿಂದ ಎಷ್ಟು ಜನ ಹೋಗಿದ್ರು? 7 ಜನ ಹೋಗಿದ್ದು ಎಲ್ಲ ಕಸಿನ್ಸು. ಆ ಕಸಿನ್ಸ್ಗೆ ನಮ್ಮ ತಮ್ಮ ಬಂದು ಫ್ಯಾಮಿಲಿ ಫ್ರೆಂಡು. ಗೋಕರ್ಣಗೆ ಅಂತ ಬ್ಯಾಚುಲರ್ ಪಾರ್ಟಿಗೆ ಓದ್ತಿದ್ರು ಅಷ್ಟೇ. ಈಗ ಎಷ್ಟು ಜನ ಇಲ್ಲಿ ಇಲ್ಲೊಬ್ಬರೇ ನನ್ನ ತಮ್ಮ ಮಾತ್ರ ಇದ್ದಾನೆ. ಮಿಗ್ದವರೆಲ್ಲ ಇನ್ನೂ ಅಪ್ಡೇಟ್ ಗೊತ್ತಿಲ್ಲ ಏನಾಗಿದೆ ಅಂತ. 7 ಜನರಲ್ಲಿ ತಮ್ಮ ಮಾತ್ರ ಇಲ್ಲಿದ್ದಾನೆ. ಹೌದು. ಮತ್ತೆ ಬೇರೆ ಯಾರು? ಬೇರೆ ಯಾರೂ ಇಲ್ಲ, ಯಾರೂ ಬಂದಿಲ್ಲ. ಇನ್ಯಾರೂ ಇಲ್ಲ. ಎಲ್ಲರೂ ಎಲ್ಲಿ ಶಿಫ್ಟ್ ಆಗಿದ್ದಾರೆ, ಎಲ್ಲ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ, ಏನೂ ಗೊತ್ತಿಲ್ಲ. ಮಂಜುನಾಥ್ ಮತ್ತೆ ಬೇರೆ ಯಾರು ಹೋಗಿದ್ರು? 7 ಜನದಲ್ಲಿ ಮಂಜು ಜೊತೆಗೆ ಕಸಿನ್ಸ್ ಹೋಗಿದ್ದು. ಅವ್ರದ್ದೇನು ನನಗೆ ಇನ್ಫಾರ್ಮೇಷನ್ ಇಲ್ಲ. ಫ್ಯಾಮಿಲಿ ಫ್ರೆಂಡ್ ಅಲ್ವಾ, ನನಗೆ ಅಷ್ಟು ಗೊತ್ತಿಲ್ಲ. ಅವನಿಗೆ ಫ್ಯಾಮಿಲಿ ಫ್ರೆಂಡು, ನನ್ನ ತಮ್ಮ ಮಾತ್ರ ಗೊತ್ತಾಗಿರೋದು ಅಷ್ಟೇ. ಮಂಜುನಾಥ್ ಅವರು ಏನು ಕೆಲಸ ಮಾಡೋದು? ಅವರು ಪ್ರೈವೇಟ್ ಬಿಸ್ನೆಸ್ ಟೆಕ್ಸ್ಟೈಲಲ್ಲಿ ಇರೋದು. ಹೌದು. ಈಗ ಅವ್ರ ಹೆಲ್ತ್ ಕಂಡೀಷನ್ ಏನು ಪರವಾಗಿಲ್ಲ, ಪ್ರಾಣಕ್ಕೇನು ಅಪಾಯ ಇಲ್ಲ ಅಂತ ಹೇಳಿದ್ದಾರೆ ಡಾಕ್ಟರ್. ಎಷ್ಟು ಪರ್ಸೆಂಟ್ ಇದಾಗಿತ್ತು, ಗಾಯ ಆಗಿತ್ತು? ಲೆಗ್ಸ್ 2 ಕಾಲ್ಗೂ ಡ್ಯಾಮೇಜ್ ಆಗಿದೆ. 3rd ಡಿಗ್ರಿ ಅಂತ ಹೇಳಿದ್ರು ಡಾಕ್ಟ್ರು. ಬರ್ನಿಂಗ್ ಆಗಿದೆ 2 ಕಾಲು ಅಷ್ಟೇ. ಹೌದು. ICU ಏನಿದೆ, 24 hours ಅಬ್ಸರ್ವೇಷನಲ್ಲಿ ಇದಿಷ್ಟು ಮಂಜುನಾಥ್ ಅವರ ಸಹೋದರ ದಿಲೀಪ್ ಅವರ ಮಾತುಗಳು. ಅಂದರೆ ಮಾವಳಿಯಿಂದ 7 ಜನ ಸ್ನೇಹಿತರೆಲ್ಲರೂ ಕೂಡ, ಸಂಬಂಧಿಗಳೆಲ್ಲರೂ ಕೂಡ ಟ್ರಿಪ್ಗೆ ಅಂತ ಹೇಳಿ ಗೋಕರ್ಣಕ್ಕೆ ಹೋಗ್ತಾ ಇರ್ತಾರೆ. 24 ಗಂಟೆ ಅಬ್ಸರ್ವೇಷನಲ್ಲಿ ಅವ್ರನ್ನ ಇಡಬೇಕಾಗುತ್ತೆ ಅನ್ನುವಂಥ ಮಾಹಿತಿ ವೈದ್ಯರು ನೀಡಿದ್ದಾರೆ ಅನ್ನುವಂಥ ಮಾತುಗಳನ್ನ ದಿಲೀಪ್ ಹೇಳಿರುವಂಥದ್ದು. ಸದ್ಯ ಈಗ ಚಿಕಿತ್ಸೆ ಕೂಡ ಮುಂದುವರಿತಾ ಇದೆ. 24 ಗಂಟೆ ಅಬ್ಸರ್ವೇಷನಲ್ಲಿ ಅವ್ರನ್ನ ಇಡಬೇಕಾಗುತ್ತೆ ಅನ್ನುವಂಥ ಮಾಹಿತಿ ವೈದ್ಯರು ನೀಡಿದ್ದಾರೆ ಅನ್ನುವಂಥ ಮಾತುಗಳನ್ನ ದಿಲೀಪ್ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಿತ್ರದುರ್ಗದ ಹಿರಿಯೂರು ಬಳಿ ಬಸ್ ದುರಂತ ಆಗಿತ್ತು. ದುರಂತದಲ್ಲಿ ಗಾಯಾಳಾಗಿರುವಂತಹ ಮಂಜುನಾಥ್ ಅವರ ಸಹೋದರನ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಮಂಜುನಾಥ್ ಅವರಿಗೆ. ಅವರ ಕಂಡೀಷನ್ ಯಾವ ಥರ ಇದೆ? ಅವ್ರ ಕಂಡೀಷನ್ ಇವಾಗ 2 ಕಾಲು ಬರ್ನ್ ಆಗಿದೆ, 3rd ಡಿಗ್ರಿವರೆಗೂ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ದಾರೆ. 2ಕ್ಕೂ ಬ್ಯಾಂಡೇಜ್ ಹಾಕಿದ್ದಾರೆ. ಸೊ ಪ್ರಾಣಕ್ಕೇನು ಅಪಾಯ ಇಲ್ಲ. ಹೌದು. ಎಷ್ಟು ಜನ ಇಲ್ಲಿಂದ ಅಂದರೆ ಮಾವಳಿಯಿಂದ ಎಷ್ಟು ಜನ ಹೋಗಿದ್ರು? 7 ಜನ ಹೋಗಿದ್ದು ಎಲ್ಲ ಕಸಿನ್ಸು. ಆ ಕಸಿನ್ಸ್ಗೆ ನಮ್ಮ ತಮ್ಮ ಬಂದು ಫ್ಯಾಮಿಲಿ ಫ್ರೆಂಡು. ಗೋಕರ್ಣಗೆ ಅಂತ ಬ್ಯಾಚುಲರ್ ಪಾರ್ಟಿಗೆ ಓದ್ತಿದ್ರು ಅಷ್ಟೇ. ಈಗ ಎಷ್ಟು ಜನ ಇಲ್ಲಿ ಇಲ್ಲೊಬ್ಬರೇ ನನ್ನ ತಮ್ಮ ಮಾತ್ರ ಇದ್ದಾನೆ. ಮಿಗ್ದವರೆಲ್ಲ ಇನ್ನೂ ಅಪ್ಡೇಟ್ ಗೊತ್ತಿಲ್ಲ ಏನಾಗಿದೆ ಅಂತ. 7 ಜನರಲ್ಲಿ ತಮ್ಮ ಮಾತ್ರ ಇಲ್ಲಿದ್ದಾನೆ. ಹೌದು. ಮತ್ತೆ ಬೇರೆ ಯಾರು? ಬೇರೆ ಯಾರೂ ಇಲ್ಲ, ಯಾರೂ ಬಂದಿಲ್ಲ. ಇನ್ಯಾರೂ ಇಲ್ಲ. ಎಲ್ಲರೂ ಎಲ್ಲಿ ಶಿಫ್ಟ್ ಆಗಿದ್ದಾರೆ, ಎಲ್ಲ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ, ಏನೂ ಗೊತ್ತಿಲ್ಲ. ಮಂಜುನಾಥ್ ಮತ್ತೆ ಬೇರೆ ಯಾರು ಹೋಗಿದ್ರು? 7 ಜನದಲ್ಲಿ ಮಂಜು ಜೊತೆಗೆ ಕಸಿನ್ಸ್ ಹೋಗಿದ್ದು. ಅವ್ರದ್ದೇನು ನನಗೆ ಇನ್ಫಾರ್ಮೇಷನ್ ಇಲ್ಲ. ಫ್ಯಾಮಿಲಿ ಫ್ರೆಂಡ್ ಅಲ್ವಾ, ನನಗೆ ಅಷ್ಟು ಗೊತ್ತಿಲ್ಲ. ಅವನಿಗೆ ಫ್ಯಾಮಿಲಿ ಫ್ರೆಂಡು, ನನ್ನ ತಮ್ಮ ಮಾತ್ರ ಗೊತ್ತಾಗಿರೋದು ಅಷ್ಟೇ. ಮಂಜುನಾಥ್ ಅವರು ಏನು ಕೆಲಸ ಮಾಡೋದು? ಅವರು ಪ್ರೈವೇಟ್ ಬಿಸ್ನೆಸ್ ಟೆಕ್ಸ್ಟೈಲಲ್ಲಿ ಇರೋದು. ಹೌದು. ಈಗ ಅವ್ರ ಹೆಲ್ತ್ ಕಂಡೀಷನ್ ಏನು ಪರವಾಗಿಲ್ಲ, ಪ್ರಾಣಕ್ಕೇನು ಅಪಾಯ ಇಲ್ಲ ಅಂತ ಹೇಳಿದ್ದಾರೆ ಡಾಕ್ಟರ್. ಎಷ್ಟು ಪರ್ಸೆಂಟ್ ಇದಾಗಿತ್ತು, ಗಾಯ ಆಗಿತ್ತು? ಲೆಗ್ಸ್ 2 ಕಾಲ್ಗೂ ಡ್ಯಾಮೇಜ್ ಆಗಿದೆ. 3rd ಡಿಗ್ರಿ ಅಂತ ಹೇಳಿದ್ರು ಡಾಕ್ಟ್ರು. ಬರ್ನಿಂಗ್ ಆಗಿದೆ 2 ಕಾಲು ಅಷ್ಟೇ. ಹೌದು. ICU ಏನಿದೆ, 24 hours ಅಬ್ಸರ್ವೇಷನಲ್ಲಿ ಇದಿಷ್ಟು ಮಂಜುನಾಥ್ ಅವರ ಸಹೋದರ ದಿಲೀಪ್ ಅವರ ಮಾತುಗಳು. ಅಂದರೆ ಮಾವಳಿಯಿಂದ 7 ಜನ ಸ್ನೇಹಿತರೆಲ್ಲರೂ ಕೂಡ, ಸಂಬಂಧಿಗಳೆಲ್ಲರೂ ಕೂಡ ಟ್ರಿಪ್ಗೆ ಅಂತ ಹೇಳಿ
ಗೋಕರ್ಣಕ್ಕೆ ಹೋಗ್ತಾ ಇರ್ತಾರೆ. ಸದ್ಯ ಈಗ ಚಿಕಿತ್ಸೆ ಕೂಡ ಮುಂದುವರಿತಾ ಇದೆ. 24 ಗಂಟೆ ಅಬ್ಸರ್ವೇಷನ್ನಲ್ಲಿ ಅವ್ರನ್ನ ಇಡಬೇಕಾಗುತ್ತೆ ಅನ್ನುವಂಥ ಮಾಹಿತಿ ವೈದ್ಯರು ನೀಡಿದ್ದಾರೆ ಅನ್ನುವಂಥ ಮಾತುಗಳನ್ನ ದಿಲೀಪ್ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಿತ್ರದುರ್ಗದ ಹಿರಿಯೂರು ಬಳಿ ಬಸ್ ದುರಂತ ಆಗಿತ್ತು. ದುರಂತದಲ್ಲಿ ಗಾಯಾಳುವಾಗಿರುವಂತಹ ಮಂಜುನಾಥ್ ಅವರ ಸಹೋದರ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಮಂಜುನಾಥ್ ಅವರಿಗೆ. ಅವರ ಕಂಡೀಷನ್ ಯಾವ ಥರ ಇದೆ? ಅವ್ರ ಕಂಡೀಷನ್ ಇವಾಗ 2 ಕಾಲು ಬರ್ನ್ ಆಗಿದೆ, 3rd ಡಿಗ್ರಿವರೆಗೂ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ದಾರೆ. 2ಕ್ಕೂ ಬ್ಯಾಂಡೇಜ್ ಹಾಕಿದ್ದಾರೆ. ಸೊ ಪ್ರಾಣಕ್ಕೇನು ಅಪಾಯ ಇಲ್ಲ. ಹೌದು. ಎಷ್ಟು ಜನ ಇಲ್ಲಿಂದ ಅಂದರೆ ಮಾವಳಿಯಿಂದ ಎಷ್ಟು ಜನ ಹೋಗಿದ್ರು? 7 ಜನ ಹೋಗಿದ್ದು, ಎಲ್ಲ ಕಸಿನ್ಸು. ಆ ಕಸಿನ್ಸ್ಗೆ ನಮ್ಮ ತಮ್ಮ ಬಂದು ಫ್ಯಾಮಿಲಿ ಫ್ರೆಂಡು. ಗೋಕರ್ಣಗೆ ಅಂತ ಬ್ಯಾಚುಲರ್ ಪಾರ್ಟಿಗೆ ಓದ್ತಿದ್ರು ಅಷ್ಟೇ. ಈಗ ಎಷ್ಟು ಜನ ಇಲ್ಲಿ ಇಲ್ಲಿ ಒಬ್ಬರೇ ನನ್ನ ತಮ್ಮ ಮಾತ್ರ ಇದ್ದಾನೆ. ಮಿಗ್ದವರೆಲ್ಲ ಇನ್ನೂ ಅಪ್ಡೇಟ್ ಗೊತ್ತಿಲ್ಲ ಏನಾಗಿದೆ ಅಂತ. 7 ಜನರಲ್ಲಿ ತಮ್ಮ ಮಾತ್ರ ಇಲ್ಲಿದ್ದಾನೆ. ಹೌದು. ಮತ್ತೆ ಬೇರೆ ಯಾರು? ಬೇರೆ ಯಾರೂ ಇಲ್ಲ, ಯಾರೂ ಬಂದಿಲ್ಲ. ಇನ್ಯಾರೂ ಇಲ್ಲ. ಎಲ್ಲರೂ ಎಲ್ಲಿ ಶಿಫ್ಟ್ ಆಗಿದ್ದಾರೆ, ಎಲ್ಲ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ, ಏನೂ ಗೊತ್ತಿಲ್ಲ. ಮಂಜುನಾಥ್ ಮತ್ತೆ ಬೇರೆ ಯಾರು ಹೋಗಿದ್ರು? 7 ಜನದಲ್ಲಿ ಮಂಜು ಜೊತೆಗೆ ಕಸಿನ್ಸ್ ಹೋಗಿದ್ದು. ಅವ್ರದ್ದೇನು ನನಗೆ ಇನ್ಫಾರ್ಮೇಷನ್ ಇಲ್ಲ. ಫ್ಯಾಮಿಲಿ ಫ್ರೆಂಡ್ ಅಲ್ವಾ, ನನಗೆ ಅಷ್ಟು ಗೊತ್ತಿಲ್ಲ. ಅವನಿಗೆ ಫ್ಯಾಮಿಲಿ ಫ್ರೆಂಡು, ನನ್ನ ತಮ್ಮ ಮಾತ್ರ ಗೊತ್ತಾಗಿರೋದು ಅಷ್ಟೇ. ಮಂಜುನಾಥ್ ಅವ್ರು ಏನು ಕೆಲಸ ಮಾಡೋದು? ಅವರು ಪ್ರೈವೇಟ್ ಬಿಸ್ನೆಸ್ ಟೆಕ್ಸ್ಟೈಲಲ್ಲಿ ಇರೋದು. ಹೌದು. ಈಗ ಅವ್ರ ಹೆಲ್ತ್ ಕಂಡೀಷನ್ ಏನು ಪರವಾಗಿಲ್ಲ? ಪರವಾಗಿಲ್ಲ, ಪ್ರಾಣಕ್ಕೇನು ಅಪಾಯ ಇಲ್ಲ ಅಂತ ಹೇಳಿದ್ದಾರೆ ಡಾಕ್ಟರ್. ಎಷ್ಟು ಪರ್ಸೆಂಟ್ ಇದಾಗಿತ್ತು, ಗಾಯ ಆಗಿತ್ತು? ಲೆಗ್ಸ್ 2 ಕಾಲ್ಗೂ ಡ್ಯಾಮೇಜ್ ಆಗಿದೆ. 3rd ಡಿಗ್ರಿ ಅಂತ ಹೇಳಿದ್ರು ಡಾಕ್ಟ್ರು. ಬರ್ನಿಂಗ್ ಆಗಿದೆ 2 ಕಾಲು ಅಷ್ಟೇ. ಹೌದು. ICU ಏನಿದೆ, 24 hours ಅಬ್ಸರ್ವೇಷನಲ್ಲಿದ್ದಾರೆ. ಇದಿಷ್ಟು ಮಂಜುನಾಥ್ ಅವರ ಸಹೋದರ ದಿಲೀಪ್ ಅವರ ಮಾತುಗಳು. ಅಂದರೆ ಮಾವಳಿಯಿಂದ 7 ಜನ ಸ್ನೇಹಿತರೆಲ್ಲರೂ ಕೂಡ, ಸಂಬಂಧಿಗಳೆಲ್ಲರೂ ಕೂಡ ಟ್ರಿಪ್ಗೆ ಅಂತ ಹೇಳಿ ಗೋಕರ್ಣಕ್ಕೆ ಹೋಗ್ತಾ ಇರ್ತಾರೆ. ಸದ್ಯ ಈಗ ಚಿಕಿತ್ಸೆ ಕೂಡ ಮುಂದುವರಿತಾ ಇದೆ. 24 ಗಂಟೆ ಅಬ್ಸರ್ವೇಷನ್ನಲ್ಲಿ ಅವ್ರನ್ನ ಇಡಬೇಕಾಗುತ್ತೆ ಅನ್ನುವಂಥ ಮಾಹಿತಿ ವೈದ್ಯರು ನೀಡಿದ್ದಾರೆ ಅನ್ನುವಂಥ ಮಾತುಗಳನ್ನ ದಿಲೀಪ್ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಿತ್ರದುರ್ಗದ ಹಿರಿಯೂರು ಬಳಿ ಬಸ್ ದುರಂತ ಆಗಿತ್ತು. ದುರಂತದಲ್ಲಿ ಗಾಯಾಳುವಾಗಿರುವಂತಹ ಮಂಜುನಾಥ್ ಅವರ ಸಹೋದರ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಮಂಜುನಾಥ್ ಅವರಿಗೆ. ಅವರ ಕಂಡೀಷನ್ ಯಾವ ಥರ ಇದೆ? ಅವ್ರ ಕಂಡೀಷನ್ ಇವಾಗ 2 ಕಾಲು ಬರ್ನ್ ಆಗಿದೆ, 3rd ಡಿಗ್ರಿವರೆಗೂ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ದಾರೆ. 2ಕ್ಕೂ ಬ್ಯಾಂಡೇಜ್ ಹಾಕಿದ್ದಾರೆ. ಸೊ ಪ್ರಾಣಕ್ಕೇನು ಅಪಾಯ ಇಲ್ಲ. ಹೌದು. ಎಷ್ಟು ಜನ ಇಲ್ಲಿಂದ ಅಂದರೆ ಮಾವಳಿಯಿಂದ ಎಷ್ಟು ಜನ ಹೋಗಿದ್ರು? 7 ಜನ ಹೋಗಿದ್ದು, ಎಲ್ಲ ಕಸಿನ್ಸು. ಆ ಕಸಿನ್ಸ್ಗೆ ನಮ್ಮ ತಮ್ಮ ಬಂದು ಫ್ಯಾಮಿಲಿ ಫ್ರೆಂಡು. ಗೋಕರ್ಣಗೆ ಅಂತ ಬ್ಯಾಚುಲರ್ ಪಾರ್ಟಿಗೆ ಓದ್ತಿದ್ರು ಅಷ್ಟೇ. ಈಗ ಎಷ್ಟು ಜನ ಇಲ್ಲಿ ಇಲ್ಲಿ ಒಬ್ಬರೇ ನನ್ನ ತಮ್ಮ ಮಾತ್ರ ಇದ್ದಾನೆ. ಮಿಗ್ದವರೆಲ್ಲ ಇನ್ನೂ ಅಪ್ಡೇಟ್ ಗೊತ್ತಿಲ್ಲ ಏನಾಗಿದೆ ಅಂತ. 7 ಜನರಲ್ಲಿ ತಮ್ಮ ಮಾತ್ರ ಇಲ್ಲಿದ್ದಾನೆ. ಹೌದು. ಮತ್ತೆ ಬೇರೆ ಯಾರು? ಬೇರೆ ಯಾರೂ ಇಲ್ಲ, ಯಾರೂ ಬಂದಿಲ್ಲ. ಇನ್ಯಾರೂ ಇಲ್ಲ. ಎಲ್ಲರೂ ಎಲ್ಲಿ ಶಿಫ್ಟ್ ಆಗಿದ್ದಾರೆ, ಎಲ್ಲ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ, ಏನೂ ಗೊತ್ತಿಲ್ಲ. ಮಂಜುನಾಥ್ ಮತ್ತೆ ಬೇರೆ ಯಾರು ಹೋಗಿದ್ರು? 7 ಜನದಲ್ಲಿ ಮಂಜು ಜೊತೆಗೆ ಕಸಿನ್ಸ್ ಹೋಗಿದ್ದು. ಅವ್ರದ್ದೇನು ನನಗೆ ಇನ್ಫಾರ್ಮೇಷನ್ ಇಲ್ಲ. ಫ್ಯಾಮಿಲಿ ಫ್ರೆಂಡ್ ಅಲ್ವಾ, ನನಗೆ ಅಷ್ಟು ಗೊತ್ತಿಲ್ಲ. ಅವನಿಗೆ ಫ್ಯಾಮಿಲಿ ಫ್ರೆಂಡು, ನನ್ನ ತಮ್ಮ ಮಾತ್ರ ಗೊತ್ತಾಗಿರೋದು ಅಷ್ಟೇ. ಮಂಜುನಾಥ್ ಅವ್ರು ಏನು ಕೆಲಸ ಮಾಡೋದು? ಅವರು ಪ್ರೈವೇಟ್ ಬಿಸ್ನೆಸ್ ಟೆಕ್ಸ್ಟೈಲಲ್ಲಿ ಇರೋದು. ಹೌದು. ಈಗ ಅವ್ರ ಹೆಲ್ತ್ ಕಂಡೀಷನ್ ಏನು ಪರವಾಗಿಲ್ಲ? ಪರವಾಗಿಲ್ಲ, ಪ್ರಾಣಕ್ಕೇನು ಅಪಾಯ ಇಲ್ಲ ಅಂತ ಹೇಳಿದ್ದಾರೆ ಡಾಕ್ಟರ್. ಎಷ್ಟು ಪರ್ಸೆಂಟ್ ಇದಾಗಿತ್ತು, ಗಾಯ ಆಗಿತ್ತು? ಲೆಗ್ಸ್ 2 ಕಾಲ್ಗೂ ಡ್ಯಾಮೇಜ್ ಆಗಿದೆ. 3rd ಡಿಗ್ರಿ ಅಂತ ಹೇಳಿದ್ರು ಡಾಕ್ಟ್ರು. ಬರ್ನಿಂಗ್ ಆಗಿದೆ 2 ಕಾಲು ಅಷ್ಟೇ. ಹೌದು. ICU ಏನಿದೆ, 24 hours ಅಬ್ಸರ್ವೇಷನಲ್ಲಿದ್ದಾರೆ. ಇದಿಷ್ಟು ಮಂಜುನಾಥ್ ಅವರ ಸಹೋದರ ದಿಲೀಪ್ ಅವರ ಮಾತುಗಳು. ಅಂದರೆ ಮಾವಳಿಯಿಂದ 7 ಜನ ಸ್ನೇಹಿತರೆಲ್ಲರೂ ಕೂಡ, ಸಂಬಂಧಿಗಳೆಲ್ಲರೂ ಕೂಡ ಟ್ರಿಪ್ಗೆ ಅಂತ ಹೇಳಿ ಗೋಕರ್ಣಕ್ಕೆ ಹೋಗ್ತಾ ಇರ್ತಾರೆ. ಸದ್ಯ ಈಗ ಚಿಕಿತ್ಸೆ ಕೂಡ ಮುಂದುವರಿತಾ ಇದೆ. 24 ಗಂಟೆ ಅಬ್ಸರ್ವೇಷನ್ನಲ್ಲಿ ಅವ್ರನ್ನ ಇಡಬೇಕಾಗುತ್ತೆ ಅನ್ನುವಂಥ ಮಾಹಿತಿ ವೈದ್ಯರು ನೀಡಿದ್ದಾರೆ ಅನ್ನುವಂಥ ಮಾತುಗಳನ್ನ ದಿಲೀಪ್ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು.